ಫ್ಯೂಚರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ. ವೀಕ್ಷಕರೇ, ಬಹಳ ವರ್ಷಗಳಿಂದಲೂ ಕೂಡ ಸಮಾಜ ಸೇವೆಯಲ್ಲಿ ನಿರಂತರವಾಗಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವ ಮತ್ತೆ ಕನ್ನಡದ ವಿಚಾರ ಅಂತ ಬಂದಂತಹ ಸಂದರ್ಭದಲ್ಲಿ ಕನ್ನಡದ ಪರವಾಗಿ ಹೋರಾಟವನ್ನ ಮಾಡಿಕೊಂಡು ಬಂದಿರುವ ಸಂದರ್ಭದಲ್ಲೂ ಕೂಡ ಜಯವನ್ನ ಗಳಿಸಿ ಇದರ ಜೊತೆಗೆ ಈ ಕಾರ್ಖಾನೆಯಲ್ಲಿ ಕರ್ತವ್ಯವನ್ನ ನಿಭಾಯಿಸ್ತಾ ಇರುವಂತಹ ಕಾರ್ಖಾನೆಯಲ್ಲಿ ಈ ಕೆಲಸ ಮಾಡುವಂತಹ ಅವರುಗಳ ಜೊತೆ ನಿಂತ್ಕೊಂಡು ಸಾಥನ್ನು ಕೊಟ್ಟಿರುವಂತಹ ಕಾರ್ಮಿಕರ ಜೊತೆ ಪ್ರತಿ ಬಾರಿಯೂ ಕೂಡ ಸಾಥ್ ಕೊಟ್ಟು ಧರಣಿಯನ್ನ ಮಾಡಿದಂತಹ ಇದರ ಜೊತೆಗೆ ನೋಡಿ, ಸಹಜವಾಗಿ ವಿದ್ಯಾರ್ಥಿಗಳು ಅಂತ ಬಂದಂತಹ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಸಹಾಯವನ್ನು ಮಾಡ್ಕೊಳ್ತಾ ಬಂದಿರುವಂತಹ ಮುಖ್ಯ ಅತಿಥಿಗಳು ನಮ್ಮ ಜೊತೆ ಇದ್ದಾರೆ. ಯಾರಪ್ಪ ಆ ಮುಖ್ಯ ಅತಿಥಿ ಅಂತ ಹೇಳಿ ನಿಮಗೂ ಕೂಡ ಕ್ಯೂರಿಯಾಸಿಟಿ ಹೆಚ್ಚಾಗ್ತಾ ಇದೆಯಾ? ನನಗೂ ಕೂಡ ಈ ವ್ಯಕ್ತಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅಂದಂತಹ ಸಂದರ್ಭದಲ್ಲಿ ನನಗೂ ಕೂಡ ಕ್ಯೂರಿಯಾಸಿಟಿ ಇತ್ತು. ಇವರನ್ನ ನೋಡಬೇಕು, ಇವ್ರ ಜೊತೆ ಮಾತಾಡಿಸ್ಬೇಕು. ಯಾಕಂದ್ರೆ ಇವರು ಮಾಡಿರುವಂತಹ ಸಮಾಜಮುಖಿ ಕೆಲಸಗಳು ನಮ್ಮನ್ನ ಸೆಳೆಯುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಯಾರು ಅಂತ ಹೇಳ್ತಾ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಹೋಗ್ತೀನಿ. ಕನಕಪುರದಲ್ಲಿ ಹುಟ್ಟಿ ಬೆಳೆದಿರುವಂತಹ ಈ ವ್ಯಕ್ತಿ ಸಮಾಜಮುಖಿ ಕೆಲಸಗಳಲ್ಲಿ ಸಾಕಷ್ಟು ಕರ್ತವ್ಯವನ್ನ ನಿಭಾಯಿಸ್ಕೊಳ್ತಾ ಬರ್ತಾ ಇದ್ದಾರೆ. ಈ ಕನಕಪುರದ ಆರೋ ಶಿವನಹಳ್ಳಿಯಲ್ಲಿ ಹುಟ್ಟಿ ಬೆಳೆದಿದ್ದು, ಇವರ ಹಿನ್ನೆಲೆ ಏನು, ಇವರು ಯಾವ ರೀತಿಯಾಗಿ ಬೆಳೆದುಕೊಳ್ತಾ ಬಂದ್ರು, ಸಮಾಜಮುಖಿ ಕೆಲಸದಲ್ಲಿ ಹೇಗೆ ಕರ್ತವ್ಯವನ್ನ ನಿರ್ವಹಿಸಿದ್ರು ಅಂತ ಕೂಡ ಹೇಳ್ತಾ ಹೋಗ್ತೀನಿ. ನೋಡಿ, ಕರುನಾಡ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ಮತ್ತೆ ಸಮಾಜ ಸೇವಕರು, ಚಿಕ್ಕಮಗಳೂರು ಜಿಲ್ಲೆ ಮೂಡುಗೆರೆ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಿಂತಿದ್ರು. ಯಾರು ಅಂತ ಹೇಳಿ ನಿಮಗೆ ಕ್ಯೂರಿಯಾಸಿಟಿ ಹೆಚ್ಚಾಗ್ತಾ ಇದೆ, ನಾನೇ ಹೇಳ್ಬಿಡ್ತೀನಿ. ರುದ್ರೇಶ್ ಕಹಳೆ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಸಮಾಜಮುಖಿ ಕೆಲಸಗಳು ಅಂತ ಬಂದಂತಹ ಸಂದರ್ಭದಲ್ಲಿ ಮನೆಯವರ ಸಪೋರ್ಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಸಮಾಜಮುಖಿ ಕೆಲಸವನ್ನು ನೀವು ಯಾಕೆ ಆರಿಸ್ಕೊಂಡ್ರಿ? ನಿಮಗೆ ಏನು ಪ್ರೇರೇಪಣೆ ಆಯಿತು ಈ ಕೆಲಸವನ್ನು ನಾನು ಮಾಡಬೇಕು ಅಂತ ಹೇಳಿ? ನಾನು ಬಡತನ ಕುಟುಂಬದಿಂದ ಬಂದಂಥ ಸಂದರ್ಭದಲ್ಲಿ ನಾನು ಹಲವಾರು ಕಷ್ಟನ ಎದುರಿಸ್ತಿದ್ದೀನಿ. ಹಂಗಾಗಿ ಮುಂದೆ ಮಕ್ಕಳು ಓದಲಿಕ್ಕೆ ಈ ಬಡವ್ರಿಗೆ ಏನಾರು ಒಂದು ಮಾಡಬೇಕಂತಕ್ಕಂಥ ನನ್ನ ಆಸೆ, ಚಿಕ್ಕ ಹುಡುಗನಿಂದ ಒಂದು ಆಸೆ ಇಟ್ಕೊಂಡು ನಾನು ಇವತ್ತು ನಿರಂತರವಾಗಿ ಸಮಾಜ ಸೇವೆ ಹೋರಾಟಗಳನ್ನ ಮಾಡ್ತಾ ನನ್ನ ಜೀವನನ ಕಳೀತಾ ಇದ್ದೀನಿ. ರುದ್ರೇಶ್ ಕಹಳೆ ಅವರು ಓದಿ ಬೆಳೆದಿದ್ದು ಎಲ್ಲವೂ ಕೂಡ ಕನಕಪುರದಲ್ಲಿ, ಕನಕಪುರದ ಆರೋ ಶಿವನಹಳ್ಳಿಯಲ್ಲಿ ಓದಿ ಬೆಳೆದಿದ್ದು. ನೀವು ಏನು ಓದಿದ್ದೀರಿ ಮತ್ತು ಕುಟುಂಬದ ಹಿನ್ನೆಲೆಯ ಬಗ್ಗೆ ಹೇಳ್ತಾ ಹೋಗೋದಾದರೆ? ನಾನು ನನ್ನ ಒಬ್ಬನೇ ಮಗ, ಅಕ್ಕ ತಂಗಿರು 3 ಜನ ಇದ್ದಾರೆ. ಸೊ ತುಂಬ ಬಡತನ ಕುಟುಂಬ. ನನಗೆ ಊಟ ಕೊಡೋಕ್ಕೂ ನಮ್ಮ ಮನೇಲಿ ಅಷ್ಟು ಬಡತನ. ನನಗೆ ಜಾಸ್ತಿ ಓದೋಕ್ಕಾಗಲಿಲ್ಲ. ಯಾಕೆಂದರೆ ಗೊತ್ತಲ್ಲ ನಿಮಗೆ, ತುಂಬ ಬಟ್ಟೆ, ನನಗೆ ಒಂದು ಜೊತೆ ಬಟ್ಟೆ ತೊಗೊಳಕ್ಕೂ ಭಾಳ ಕಷ್ಟ. ಯಾವುದೋ 1 ವರ್ಷಕ್ಕೋ 2 ವರ್ಷಕ್ಕೋ ಒಂದು ಜೊತೆ ಬಟ್ಟೆ ತೊಗೋತಾ ಇದ್ದು. ಊಟಕ್ಕೂ ಕಷ್ಟ. ಅಷ್ಟು ಸಂದರ್ಭದಲ್ಲಿ ಎಲ್ಲಿ ಓದೋಕ್ಕಾಗತ್ತೆ ಹೇಳಿ? ಹಾಗಾಗಿ ನಾನು ಸ್ವಲ್ಪ ಕಡಿಮೆ SLC ಓದಿದ್ದೀನಿ. ಅಕ್ಕಂದಿರ ಜವಾಬ್ದಾರಿ ಕೂಡ ನಿಮ್ಮ ಮೇಲೆ? ಹೌದು, ಖಂಡಿತ. ಅದರಲ್ಲಿ ಒಂದಿಬ್ರು ಅಕ್ಕ, ನಾವು ಫಸ್ಟ್ ದೊಡ್ಡ ಅಕ್ಕನಿಗೆ ತಂದೆ ಮಾಡಿದ್ರು, ಇಬ್ರು ಅಕ್ಕಂದಿರಿಗೆ ನಾನು ಮದುವೆ ಮಾಡಿದ್ದೆ. ಈಗ ಅವರೆಲ್ಲ ಸೆಟಲ್ಡ್ ಆಗಿದ್ದಾರೆ, ಚೆನ್ನಾಗಿದ್ದಾರೆ, ಆರಾಮಾಗಿ ವರ್ಕ್ ಮಾಡ್ಕೊಂಡು ಅವ್ರ ಪಾಡಿಗೆ ಅವರು ಆರಾಮಾಗಿದ್ದಾರೆ. ಹೌದು. ನಿಮಗೆ ಯಾಕೆ ನಾನು ಸಮಾಜದಲ್ಲಿ ಗುರುತಿಸ್ಕೊಳ್ಬೇಕು, ಸಮಾಜದಲ್ಲಿ ಬೇರೆಯವರಿಗೆ ಸಹಾಯ ಮಾಡಬೇಕು ಅಂತ ನಿಮಗೆ ಅನಿಸಿದ್ದು ಯಾಕೆ ಅಂತ ಹೇಳಿ? ಅದೇ, ನಾನು ಓದುವಾಗ ನಮ್ಮೂರಲ್ಲಿ ನಮ್ಮ ರಿಲೇಷನ್ದೊಂದು ಡೆತ್ ಆಗಿತ್ತು. ಅವರು ಡೆತ್ ಆಗಿದ್ದಂಥ ಸಂದರ್ಭದಲ್ಲಿ ಅವ್ರಿಗೆ 1 ಕುಂಟೆನೂ ಜಮೀನಿಲ್ಲ. ಅಲ್ಲಿ ಅವ್ರನ್ನ ತೊಗೊಂಡೋಗಿ ಎಲ್ಲ ಮಣ್ಣು ಮಾಡಲಿಕ್ಕೂ ಸ್ಮಶಾನ ಅಂತ ಇರಲಿಲ್ಲ. ಆವಾಗ ಒಂದು ದಿನ ಪೂರ್ತಿ ಆ ಶವನ ಮನೆ ಹತ್ರನೇ ಇಟ್ಕೊಂಡು ಪಾಪ ಅವರು ತುಂಬ ನೋವು ಅನುಭವಿಸ್ತಾ ಇದ್ದು. ಅದು ನನ್ನ ಮನಸ್ಸಿಗೆ ಅದು ತುಂಬ ಗಾಢವಾಗಿ, ಆ ಚಿಕ್ಕ ಹುಡುಗನಲ್ಲೇ ತುಂಬ ಅನ್ನಿಸ್ತು. ಅವತ್ತೇ ಆ ಕೂಡಲೇ ಆ ಸ್ಥಳಕ್ಕೆ ತಹಸೀಲ್ದಾರು ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ನ ಕೂಡಲೇ ಕರೆಸಿ ಆ ಸರ್ಕಾರಿ ಗೋಮಾಳ ಏನಿತ್ತು ಅದನ್ನು ಸರ್ವೆ ಮಾಡಿಸಿ ಅವತ್ತೇ ಸ್ಮಶಾನನ ಮಂಜೂರು ಮಾಡಿಸಿ ಅವತ್ತು ಆ ಶವನ ಅಲ್ಲಿ ಸಂಸ್ಕಾರ ಮಾಡಿದೆ. ಅಂದಿನ ದಿನಗಳಿಂದನೂ ನಾನು, ನೀವು ಸಮಾಜದಲ್ಲಿ ಮೊದಲಿಗೆ ಗುರುತಿಸ್ಕೊಂಡಿದ್ದು, ಮೊದಲಿಗೆ ಕರ್ತವ್ಯ ನಿಭಾಯಿಸಿದ್ದು ಅದೇ ಅಷ್ಟೇ. ಓಕೆ. ಆಮೇಲೆ ಅದಂಥ ಸಂದರ್ಭದಲ್ಲಿ ನಮಗೆ ಅಲ್ಲಿ ನೀರು ಕುಡಿಯೋಕ್ಕೆ ಭಾಳ ನೀರು ತುಂಬ ಕಷ್ಟ. ನಾನು ಸಹ 4-5 ಕಿಲೋಮೀಟ್ರು ಹೋಗಿ ಒಂದು ಬಿನ್ಗೆ ತೊಗೊಂಡು ನೀರನ್ನು ನಾನು ತೊಗೊಂಡು ಬರ್ತಾಯಿದ್ದೆ ಮನೆಗೆ. ಅಷ್ಟು ಕಷ್ಟ. ಅವತ್ತಿನ ಸಂದರ್ಭದಲ್ಲೂ ಹಾಗೇ ಗ್ರಾಮ ಪಂಚಾಯತಿಲಿ ನಮ್ಮ ತಂದೆ ಆವಾಗ ಪ್ರೆಸೆಂಟ್ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದರು. ಆದರೂ ಸಹ ನೀರಿಗೆ ಕಷ್ಟ.
ಅವತ್ತಿನ ಸಂದರ್ಭದಲ್ಲಿ ನಾನು ಅವತ್ತೇ ವರ್ಗ ಒಂದು ದುಡ್ಡು ಅಂತ ಬರುತ್ತೆ ಪಂಚಾಯತಿಲಿ, ಆ ದುಡ್ಡಲ್ಲೇ ನೀನು ಪಿ ಡಿ ಹೋಗಿ ಮಾತಾಡಿ ಗ್ರಾಮ ಪಂಚಾಯತಿ ಪಿ ಡಿ ಹೋಗಿ ಬೋರ್ ಇಮಿಡಿಯೇಟಾಗಿ ಹಾಕ್ಲೇಬೇಕು ಅಂದ್ಬಿಟ್ಟು ಸ್ಪಾಟಲ್ಲಿ ಬೋರ್ ಹಾಕಿಸ್ದೆ ಅವಾಗೇ. ನಂದು ಹೋರಾಟದ ಜೀವನ, ಯಾಕೆಂದರೆ ನೋಡಿದ್ದೀನಲ್ಲ ಕಣ್ಣಲ್ಲಿ. ಹಂಗಾಗಿ ಆಮೇಲೆ ಬಸ್ಸಿನ ವ್ಯವಸ್ಥೆ ಇರಲಿಲ್ಲ ಸರಿಯಾಗಿ. ಅವತ್ತೂ ಕೂಡ ನಾನು ಡಿಪೋ ಮುಂದೆ ಹೋರಾಟ ಮಾಡಿ ಬಸ್ಸನ್ನು ಇವತ್ತು ಅರ್ಧ ಗಂಟೆ ಒಂದೊಂದು ಬಸ್ಸಿದೆ. ಅದು ನನ್ನ ಒಂದು ಹೋರಾಟದ ಶ್ರಮ. ಇವತ್ತು ಎಲ್ಲ ಊರಲ್ಲೂ ಸ್ಮಶಾನ ಇದೆ, ಎಲ್ಲ ಊರಲ್ಲೂ ಅಂಬೇಡ್ಕರ್ ಭವನ ಇದೆ, ಅದೆಲ್ಲ. ಆಮೇಲೆ ಏನು ರೈತರು ಸಾಗುವಳಿ, ಏನು ಕಾಡಂಚಿನ ಪ್ರದೇಶದಲ್ಲಿ ರೈತರು ಕಷ್ಟಪಟ್ಟು ಕಾಡು ಕಡ್ದು ಪಾಪ ಏನು ಸಾಗುವಳಿ ಮಾಡ್ತಾ ಇರ್ತಾರೆ, ಅವ್ರಿಗೆ ಇವತ್ತೇನು ಸಾಗುವಳಿ ಕೊಡ್ತಾರೆ ಅದನ್ನು ನಾನು ನಿರಂತರವಾಗಿ 5,000 ಜನ ಡಿ ಸಿ ಆಫೀಸ್, ರಾಮನಗರ ಡಿ ಸಿ ಆಫೀಸಲ್ಲಿ ದೊಡ್ಡ ಹೋರಾಟ ಮಾಡಿದೆ. ಅದು ಸಹ ನನ್ನ ಹೋರಾಟದ ಪ್ರತಿಫಲದಿಂದ ಇವತ್ತು ಸಾಗುವಳಿ ಚೀಟಿ ಕೊಡ್ತಾ ಇದ್ದಾರೆ. ಇವತ್ತು ಪ್ರತಿಯೊಂದು ಊರಲ್ಲೂ ಸ್ಮಶಾನ ಆಗಿದೆ, ಪ್ರತಿಯೊಂದು ಊರಲ್ಲೂ ನೀರಿನ ಸೌಲಭ್ಯ ಇದೆ. ಅಥವಾ ಹಲವಾರು ಹೋರಾಟ, ನೂರಾರು ಹೋರಾಟ ಇದೆ, ದೊಡ್ಡ ಇತಿಹಾಸ ಬಿಡಿ. ನಾನು ಒಂದು ಪ್ರತಿನಿತ್ಯ ಹೋರಾಟದ ಜೀವನನೇ ಹೋರಾಟನೇ ನನ್ನ ಜೀವನ ಮಾಡ್ಕೊಂಡು ಬದುಕಿದ್ದೀನಿ. ನಾನು ನೋಡಿ, ಇಲ್ಲಿಂದ ನನಗೆ ಹೋಗೋಕ್ಕೆ ಗಾಡಿ ವೆಹಿಕಲ್ ವ್ಯವಸ್ಥೆ ಇಲ್ಲ, ಗಾಡಿನೆಲ್ಲ ಕೆಲವೊಂದು ಸಂದರ್ಭದಲ್ಲಿ ನಡ್ಕೊಂಡು ಹೋಗಿದ್ದೀನಿ. ಬಸ್ ಚಾರ್ಜು ಇಲ್ಲದೇ ಸಂದರ್ಭದಲ್ಲಿ ನಾನು ನಡ್ಕೊಂಡು ಓಡಾಡಿ ಹೋರಾಟ ಮಾಡಿದ್ದೀನಿ. ನಿಮಗೆ ಯಾರನ್ನ ನೋಡಿ ನಾನು ಕೂಡ ಒಬ್ಬ ಹೋರಾಟಗಾರನಾಗಬಲ್ಲೆ, ನನಗೂ ಕೂಡ ಆ ಸಾಮರ್ಥ್ಯ ಇದೆ, ನಾನು ಕೂಡ ಜನರಿಗೆ ಸಹಾಯ ಮಾಡಬಲ್ಲೆ ಅಂತ ಹೇಳಿ ಅನಿಸಿದ್ದು ಯಾವಾಗ, ಮತ್ತು ಯಾರನ್ನ ನೋಡಿ ನೀವು ಪ್ರೇರೇಪಿತರಾದ್ರಿ ಅಂತ? ಬಾಬಾ ಸಾಹೇಬ್ ಅಂಬೇಡ್ಕರ್, ಈ ಪ್ರಪಂಚಕ್ಕೆ ಸಂವಿಧಾನ ಕೊಟ್ಟ ಮಹಾತ್ಮ ಅವರು. ಇವತ್ತೇನೋ ನಾವು ಬದುಕ್ತಾ ಇದ್ದೀವಿ, ನಾವು ಒಳ್ಳೆ ಬಟ್ಟೆ ಹಾಕಿದ್ದೀವಿ, ನಾವು ಊಟ ಮಾಡ್ತಾಯಿದ್ದೀವಿ, ನಾವು ಹೋರಾಟ ಮಾಡ್ತಾಯಿದ್ದೀವಿ, ಈ ಸಮಾಜಕ್ಕೆ ನಾನು ಹೆಲ್ಪ್ ಮಾಡ್ತಾಯಿದ್ದೀನಿ, ಅದು ಒಬ್ಬ ಕಾರಣ, ಅದು ಬಾಬಾ ಸಾಹೇಬ್ ಅಂಬೇಡ್ಕರು. ಅವ್ರು ಕೊಟ್ಟಂಥ ಸಂವಿಧಾನ ಇವತ್ತು ನನಗೆ ಅದು ಸ್ಫೂರ್ತಿ. ನನ್ನ ಹೋರಾಟಕ್ಕೆ ಅವರೇ ನನಗೆ ಸ್ಫೂರ್ತಿ. ಈ ಪ್ರಪಂಚದಲ್ಲಿ ನಾನೇನೋ ಫಸ್ಟು ನನ್ನ ತಂದೆ ತಾಯಿ, ನೆಕ್ಸ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ನನಗೆ ಪ್ರೇರಣೆ, ಮತ್ತು ನನ್ನ ದೇವರು ಕೂಡ ಅವರು. ಮೊದಲು ನೀವು ನಾನು ಸಮಾಜ ಸೇವೆಯಲ್ಲಿ ತೊಡ್ಕೊಳ್ತೀನಿ ಅಂತ ಅಂದಾಗ ಮನೆಯವರು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಿದ್ರು? ಯಾಕೆಂದರೆ ನೀವು ಹೇಳಿದ್ರಿ, ನಾನು ಬಹಳ ಬಡತನದಿಂದ ಬಂದಂತಹ ಕುಟುಂಬ ನಮ್ಮದು. ಸೊ ಆಗಿದ್ದಾಗ ಅವ್ರು ಯೋಚನೆ ಮಾಡ್ತಾರೆ, ಏನೂ ಇಲ್ಲದೆ ನೀವು ಹೇಗೆ ಸಾಧ್ಯ ಸಮಾಜ ಸೇವೆ ಮಾಡೋದಕ್ಕೆ? ಯಾಕೆಂದರೆ ಈಗಿನ ಕಾಲದಲ್ಲಿ ಸಮಾಜ ಸೇವೆ ಮಾಡ್ತೀನಿ ಅಂತಂದರೆ ದುಡ್ಡು ಇರಬೇಕು ಮತ್ತು ಜನಬಲ ಇರಬೇಕು. ನಿಮ್ಗೆ ಅದು ಯಾವುದೂ ಇರಲಿಲ್ಲ. ಸೊ ಮನೆಯವ್ರು ಯಾವ ರೀತಿಯಾಗಿ ಸಪೋರ್ಟ್ ಮಾಡಿದ್ರು? ಸ್ಟಾರ್ಟಿಂಗು ಅವರು ಬೈತಾಯಿದ್ರು, ಏನಪ್ಪ ಇಲ್ಲಿ ನಮಗೆ ಊಟಕ್ಕಿಲ್ಲ, ನೀನು ನಮ್ಗೆ ಇಷ್ಟು ಕಷ್ಟದಲ್ಲಿ ಹೋರಾಟ ಅಂತ, ಯಾಕೆ ನಿನ್ಗೆ ಬೇಕು ಇದೆಲ್ಲ, ಯಾಕೆ ನಿನಗೆ ಅಂತ ಬೈತಾಯಿದ್ರು. ಬಟ್ ಇತ್ತೀಚಿನ ದಿನಗಳಲ್ಲಿ ನಮ್ಮ ತಾಯಿ ಕಳೆದ 3 ವರ್ಷದಲ್ಲಿ ತೀರ್ಕೊಂಡ್ರು. ಆಮೇಲೆ ನನ್ನ ನಿರಂತರವಾದ ಹೋರಾಟ, ನನ್ನ ಬೆಳವಣಿಗೆ ನೋಡಿ ಆಮೇಲೆ ತುಂಬ ಓಕೆ ಆಯಿತು, ನೀನು ಮಾಡು, ನಿನ್ನಲ್ಲಿ ಇದಿದೆ ಮಾಡು ಅಂತ ಅಂದ್ಬಿಟ್ಟು ನನಗೆ ತುಂಬ ಪ್ರೇರಣೆ ಕೊಟ್ಟರು. ಆಮೇಲೆ ಮತ್ತೊಂದು ನನ್ನ ಬ್ರದರ್ ಒಬ್ಬರು ಮಂಗಳೂರು ADC ಆಗಿದ್ರು, ಸಂತೋಷ್ ಅಂತ, ಡಾಕ್ಟರ್ ಸಂತೋಷ್ ಕುಮಾರ್ ಅಂತ. ನನಗೆ ತುಂಬ ದೊಡ್ಡ ಸ್ಫೂರ್ತಿ ಅವರು. ಏಕೆಂದರೆ ಇಡೀ ರಾಜ್ಯದಲ್ಲಿ 100 ಜನ ಆಫೀಸರ್ಗಳು ನೋಡಿದ್ದೀನಿ, 1000 ಜನ. ಅವರಂಥ ಒಬ್ಬ ಧೀಮಂತ, ಒಬ್ಬ ಹೆಮ್ಮೆಯ ಅಧಿಕಾರಿ ಇಡೀ ರಾಜ್ಯದಲ್ಲೇ ಮತ್ತೊಬ್ಬ ಇಲ್ಲ. ನನಗೆ ಜಾಸ್ತಿ ಅವರು ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಅವರು ಇನ್ನು ಮುಂದೆನೂ ಸಹ ಸಪೋರ್ಟ್ ಮಾಡ್ತಾರೆ ಅವರು. ಮತ್ತು ಇನ್ನೊಬ್ಬರು DYSP ಇದ್ದಾರೆ, ಅಬ್ಕಾರಿ ನಾರಾಯಣ್ ಅಂತ. ಇನ್ನೊಬ್ಬರು ರಾಜೇಂದ್ರಣ್ಣ ಅಂತಿದ್ದಾರೆ, ನನಗೆ ಫೈನಾನ್ಷಿಯಲಾಗಿ ತುಂಬ ಸಪೋರ್ಟ್ ಮಾಡ್ತಾರೆ. ಅವರೆಲ್ಲ ನನಗೆ ತುಂಬ ಬೆನ್ನೆಲುಬಾಗಿ ನನ್ನ ಬ್ಯಾಕ್ ಸಪೋರ್ಟ್ ಇದ್ದಾರೆ. ರುದ್ರೇಶ್ ಬಗ್ಗೆ ಮಾತಾಡಬೇಕು ಅಂತಂದರೆ ಬಹಳ ವಿಚಾರಗಳಿವೆ. ಒಂದು ಬಿಲ್ಗೇಟ್ಸ್ ಹೇಳ್ತಾರೆ, ಬಡವನಾಗಿ ಹುಟ್ಟೋದು ತಪ್ಪಲ್ಲ, ಆದರೆ ಬಡವನಾಗಿ ಸಾಯಬೇಕಾದ್ರೆ ಏನೋ ನಿನ್ನ ತಪ್ಪಿರುತ್ತೆ ಅಂತ. ಆದರೆ ರುದ್ರೇಶ್ ಅವರು ಬಡತನದ ಒಂದು ಕಡು ಕುಟುಂಬದಲ್ಲಿ ಹುಟ್ಟಿದ್ರೂ ಕೂಡ ಬಡತನವನ್ನೇ ಮೆಟ್ಟಿ ಬಡವ್ರಿಗಾಗಿ, ವಿದ್ಯಾರ್ಥಿಗಳಿಗಾಗಿ, ಬಡವರ ಪರವಾಗಿ ಹೋರಾಟ ಮಾಡ್ಕೊಂಡು ಬಡವ್ರಿಗೋಸ್ಕರ ಬದುಕಿದಂಥ ಯುವ ನಾಯಕ. ಇವತ್ತು ಚುಂಚಿ ಕಾಲೋನಿ ಎಂಬ ಒಂದು ಕುಗ್ರಾಮಕ್ಕೆ ನಿರಂತರವಾಗಿ, ಅದು ಒಂದು ಐತಿಹಾಸಿಕ ಸ್ಥಳ ಮತ್ತು ಪ್ರವಾಸೋದ್ಯಮ ಸ್ಥಳ ಆಗಿದೆ. ಅಲ್ಲಿ ಬಸ್ಸಿನ ಸಂಪರ್ಕ ಬಹಳ ಕಡಿಮೆ ಇತ್ತು. ಅವರ ಹೋರಾಟದ KSRTC ಡಿಪೋ ಮುಂದೆ ಒಂದು ದಿನದ ನಿರಂತರ ಹೋರಾಟದ ಫಲವಾಗಿ ಇವತ್ತು ಬಸ್ಸು, ಸರ್ಕಾರಿ KSRTC ಬಸ್ಸು ನಿರಂತರವಾಗಿ ದಿನಕ್ಕೆ 10ಕ್ಕಿಂತ ಹೆಚ್ಚು ಬಾರಿ ಓಡಾಡ್ತಾ ಇದೆ. ಕಾರಣ ರುದ್ರೇಶ್ ಅವರ ಬಡವರ ಪರವಾದ ಮತ್ತು ಮಧ್ಯಮ ವರ್ಗದವರಿಗೆ ಯಾವುದೇ ಸಾರಿಗೆ ವ್ಯವಸ್ಥೆ ಇಲ್ಲದಂಥ ಕುಗ್ರಾಮಕ್ಕೆ ಅವರ ಹೋರಾಟದಿಂದ ಇಂದು ನಿರಂತರವಾಗಿ ಬಸ್ಸು ಸೇವೆ ಇದೆ. ಹಾಗೆಯೇ ಅರಣ್ಯ ಅಂಚಿನಲ್ಲಿರುವಂಥ ಬಡವರ ಪರವಾಗಿ ಜಿಲ್ಲಾಧಿಕಾರಿ, ರಾಮನಗರ ಜಿಲ್ಲಾಧಿಕಾರಿ ಮುಂದೆ ಅಹೋರಾತ್ರಿ ಧರಣಿ ಮಾಡ್ತಾರೆ. ಕಾರಣ ಏನಂತಂದರೆ, ಅರಣ್ಯ ಅಂಚಿನಲ್ಲಿರುವ
ಭೂಮಿಗೆ ಬಕರುಕ್ಕುಂ ಸಾಗುವಳಿಯಲ್ಲಿ ನೂರಾರು ವರ್ಷಗಳಿಂದ ವ್ಯವಸಾಯ ಮಾಡುತ್ತಿರುವಂಥ ಬಂದಿರುವಂಥ ರೈತರನ್ನು ಸರ್ಕಾರ ಒಕ್ಕಲೆಬ್ಬಿಸಲು ಪ್ರಯತ್ನ ಪಡುತ್ತದೆ. ಅದೇ ಸಂದರ್ಭದಲ್ಲಿ ರುದ್ರೇಶ್ ಅವರು ಸಂಘಟನೆಯನ್ನು ಕಟ್ಟಿಕೊಂಡು, ಯುವಕರನ್ನು ಕಟ್ಟಿಕೊಂಡು, ಬಡವರನ್ನು ಕರೆದುಕೊಂಡು ತಮ್ಮ ಸ್ವಂತ ಖರ್ಚಿನಲ್ಲಿ ಸಾರಿಗೆ ವ್ಯವಸ್ಥೆ ಮಾಡಿ ರಾಮನಗರದ ಜಿಲ್ಲಾಧಿಕಾರಿಯ ಕಚೇರಿ ಮುಂದೆ ನಿರಂತರವಾಗಿ ಧರಣಿ ಮಾಡ್ತಾರೆ. ಇವತ್ತು ಆ ನಿರಂತರವಾಗಿ ಧರಣಿ ಮಾಡಿದಂಥ ಒಂದು ಧರಣಿಯ ಫಲವಾಗಿ ಇವತ್ತು ಕಾಡಿನಂಚಿನಲ್ಲಿರುವಂಥ ರೈತರಿಗೆ ಬಕರುಕ್ಕುಂ ಸಾಗುವಳಿಯಲ್ಲಿ ಪಹಣಿ ಬಂದಿದೆ. ಪಹಣಿ ಇಲ್ಲದೆ ಯಾವುದೇ ರೀತಿಯ ಸೌಲಭ್ಯ ಸಿಕ್ಕಲ್ಲ. ಆದರೆ ಇವತ್ತು ಪಹಣಿ ತಗೊಂಡು ಅದೇ ರೈತರು ಕೊಳವೆ ಬಾವಿ ಹಾಕ್ಸ್ಕೊಳ್ತಾ ಇದ್ದಾರೆ, ಮನೆ ಕಟ್ಸ್ಕೊಳ್ತಾ ಇದ್ದಾರೆ. ಕಾರಣ ನಮ್ಮ ರುದ್ರೇಶ್ ಅವರ ನಿರಂತರವಾದ ಹೋರಾಟ. ಹಾಗೆಯೇ ರುದ್ರೇಶ್ ಅವರು ಎಷ್ಟೋ ಬಡ ಕುಟುಂಬಗಳಿಗೆ ಶಸ್ತ್ರಚಿಕಿತ್ಸೆಗೂ ಕೂಡ ಕಷ್ಟಪಡುವಂಥ ಸಂದರ್ಭದಲ್ಲಿ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಟ್ಟವ್ರೆ. ಸಾವಿರಾರು ಮಂದಿಗೆ ತಮ್ಮ ಕೈಯಿಂದ ಖರ್ಚು ಮಾಡಿ ಕಣ್ಣಿನ ಪೊರೆ ತೆಗೆಸಿರುವಂಥ ಕೆಲಸ ಮಾಡಿದ್ದಾರೆ. ಇದು ಅವರ ನಿರಂತರ ಹೋರಾಟದ ಫಲವಾಗಿ ಇವತ್ತು ಎಷ್ಟೋ ಜನಗಳಿಗೆ ಕನ್ನಡಕ ತಗೊಳ್ಳೋಕ್ಕಾಗಲ್ಲ, ಅಂಥವ್ರಿಗೆ ಶಸ್ತ್ರಚಿಕಿತ್ಸೆ ಮಾಡಿ ಜೊತೆಗೆ ಕನ್ನಡಕವನ್ನು ಕೂಡ ಕೊಡಿಸಿದ್ದಾರೆ ರುದ್ರೇಶ್ ಅವರು. ಓಕೆ ಸರ್, ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ವಿದ್ಯೆಯಿಂದ ನೀವು ವಂಚಿತರಾಗಿದ್ದೀರಿ ಅಂತ ನೀವೇ ಹೇಳಿದ್ರಿ. ಸೊ ಸಾಕಷ್ಟು ವಿದ್ಯಾರ್ಥಿಗಳಿಗೆ ನೀವು ಸಹಾಯ ಮಾಡಿದ್ದೀರಿ, ಇದರ ಜೊತೆಗೆ ಹಿರಿಯರಿಗೆ ನೀವು ಸಹಾಯ ಮಾಡಿದ್ದೀರಿ. ಯಾವ ರೀತಿಯಾಗಿ ಅಂತಂದರೆ, ನಾನು ಒಂದಷ್ಟು ಕೇಳ್ಪಟ್ಟಿದ್ದೀನಿ, ಈ ಕಣ್ಣಿನ ಸಮಸ್ಯೆ ಇದ್ದವರಿಗೆ ನೀವು ತುಂಬ ಸಹಾಯ ಮಾಡಿದ್ದೀರಿ, ಆ ವಿಚಾರದಲ್ಲಿ ತುಂಬ ಸಹಾಯ ಮಾಡಿದ್ದೀರಿ. ಇವತ್ತಿಗೂ ಕೂಡ ನಿಮ್ಮ ಕ್ಷೇತ್ರದಲ್ಲಿ ಇರುವಂತಹ ಜನ ನೆನಪಿಸ್ಕೊಳ್ತಾರೆ ಆ ವಿಚಾರ ಬಂದಂತಹ ಸಂದರ್ಭದಲ್ಲಿ. ಯಾರೂ ಕೂಡ ಆ ಥರ ಸಪೋರ್ಟ್ ಮಾಡೋದಿಲ್ಲ. ಕಣ್ಣಿಲ್ವಾ, ಅಯ್ಯೋ ಬಿಡು, ಕಣ್ಣಿಲ್ದಾರೋ ವಯಸ್ಸಾಯಿತು ಹೋದರೂ ಹೋಗ್ತಾರೆ ಅನ್ನೋ ಥರ ಯೋಚನೆ ಮಾಡ್ತಾರೆ. ಬಟ್ ಆದರೆ ನಿಮ್ಮಲ್ಲಿ ಯಾವ ಥಾಟ್ಸ್ ಇಲ್ಲ. ನೀವು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಆಪರೇಷನ್ಸ್ಗಳನ್ನ ಮಾಡಿಸಿದಿರಿ. ಆ ದಿನಗಳನ್ನು ನೆನಪಿಸ್ಕೊಳ್ಳೋದಾದರೆ ಖಂಡಿತ ಮೇಡಮ್, ನನಗೆ ಅದು ಖುಷಿ ಕೊಡುತ್ತೆ. ಏಕೆಂದರೆ ಒಬ್ಬ ವಯಸ್ಸಾದವರು ದೇವ್ರ ಸಮಾನ. ಆ ದೇವ್ರಿಗೆ ನಾವು ಒಂದೇನಾದ್ರು ಕಣ್ಣು ಕೊಟ್ಟರೆ ನನಗೆ ಆಶೀರ್ವಾದ ಸಿಗುತ್ತೆ. ಅದೊಂದು ತುಂಬ ಖುಷಿ ಕೊಡುತ್ತೆ, ಹೆಮ್ಮೆ ಇದೆ ನನಗೆ. ಸಾವಿರಾರು ಜನಕ್ಕೆ ನಾನು ಆಪ್ರೇಷನ್ ಮಾಡಿಸಿದ್ದೀನಿ, ಕನ್ನಡಕ ಕೊಡಿಸಿದ್ದೀನಿ. ವಿದ್ಯಾರ್ಥಿಗಳಿಗಂತೂ ನಾನು ಇವತ್ತು ಸಹ ಯಾರು ಕೇಳಿದ್ರೆ ನಾನು ಯಾರಿಗೂ ಇಲ್ಲ ಅನ್ನಲ್ಲ. ನನ್ನ ಕೈಲಿ ಇಲ್ಲ ಅಂದರೆ ಎಲ್ಲರೂ ಸಾಲ ಮಾಡೋರು ಕೊಡ್ತೀನಿ. ಯಾಕೆಂದರೆ ಆ ಮಗು ಓದಿ ಒಂದು ಎಜುಕೇಷನ್ ಮಾಡಿ ಒಂದು ಈ ಉನ್ನತ ಸ್ಥಾನದಲ್ಲಿ ಹೋಗಲಿ, ಎಲ್ಲರಿಗೂ ಒಂದು ಮಾದರಿ ಆಗಲಿ ಅಂತ ಒಂದು ಆಸೆ. ಯಾರೇ ಆಗಲಿ ಬಡವ್ರ ಮಕ್ಕಳು ಓದಬೇಕಂತ ನನ್ನ ಆಸೆ. ನಾನಂತೂ ಓದಲಿಲ್ಲ, ಆ ಮಕ್ಕಳಾರ ಓದಲಿ ಅಂತಕ್ಕಂಥ ತುಂಬ ಆಸೆ. ಆಮೇಲೆ ಇನ್ನೂ ಹಲವಾರು ತುಂಬ ಲೆಕ್ಕ ಇಲ್ಲದಷ್ಟು ಸಾಮಾಜಿಕ ಕಾರ್ಯಕ್ರಮದಲ್ಲಿ ನನಗೆ ಈ ಅನ್ನದಾನ ಮಾಡೋದು, ಈ ನೇತ್ರದಾನ, ಉಚಿತ ಆರೋಗ್ಯ ಶಿಬಿರ ಮಾಡೋದು, ಇದೆಲ್ಲ ಭಾಳ ಖುಷಿ ಕೊಡುತ್ತೆ ನನಗೆ. ಖಂಡಿತ ಇದನ್ನು ಇನ್ನೂ ಜಾಸ್ತಿ ಮಾಡಬೇಕಂತ ನನ್ನ ಆಸೆ. ಮುಂದಿನ ದಿನಗಳಲ್ಲಿ ಲಕ್ಷಾಂತರ ಜನಕ್ಕೆ ಮಾಡಬೇಕಂತ ಆಸೆ ಇದೆ. ಇವತ್ತು ಕೋಟ್ಯಾಂತರ ಜನರು ಸಾವಿರಾರು ಕೋಟಿ ಇಟ್ಕೊಂಡಿದ್ದಾರೆ. ಅವರು ಸಹ ₹1 ಅವ್ರು ಖರ್ಚು ಮಾಡುವಂಥ ಮನಸ್ಥಿತಿನೂ ಇರಲ್ಲ ಅವ್ರಿಗೆ. ನನ್ನ ಮನೆ ನೋಡಿದಿರಲ್ಲ ನೀವು, ನನ್ನ ಹತ್ರ ಏನೂ ಇಲ್ಲ. ನನ್ನ ಏನೋ ರಿಯಲ್ ಎಸ್ಟೇಟ್ ಮಾಡಿ ಸಣ್ಣ ಪುಟ್ಟ ಏನೋ ಮಾಡಿದೆ. ಆ ಜಮೀನಲ್ಲಿ ನಾನು ಬರುವಂಥ ಕಮಿಷನಲ್ಲಿ ನಾನು ದಾನ ಮಾಡ್ತೀನಿ. ಆ ಭಗವಂತ ನನಗೇನಾರು ಆ ಥರ ಕೊಟ್ಬಿಟ್ಟಿದ್ರೆ ಒಂದೊಂದು ಹಳ್ಳಿನೂ ನಾನೇ ದತ್ತು ತೊಗೊಂಡು ಡೆವಲಪ್ ಮಾಡ್ಕೊಂಡು ಹೋಗ್ಬಿಡ್ತಾಯಿದ್ದೆ. ಆ ಒಂದು ದಿನ ಬರಲಿ ಅಂತ ನಾವು ಕೂಡ ಆಶಿಸ್ತೀವಿ ಸರ್. ಯಾಕೆಂದರೆ ಸಹಾಯ ಮಾಡೋರು ಬಹಳ ಕಡಿಮೆ. ಸಹಾಯ ಮಾಡ್ತೀನಿ, ಆ ದೇವ್ರು ನನಗೆ ಕೊಟ್ಟರೆ ಅನ್ನುವಂತಹ ಮಾತುಗಳನ್ನು ಆಡಿದ್ದೀರಿ. ನಿಜಕ್ಕೂ ಆ ದೇವರು ನಿಮಗೆ ಆ ಒಂದು ಆಶೀರ್ವಾದ ಮಾಡಲಿ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಅರಣ್ಯವನ್ನು ನಾಶ ಮಾಡಬೇಡಿ ಅನ್ನುವಂತಹ ಅಕ್ಷರಗಳನ್ನು ನಾವು ಗಮನಿಸಿದ್ದೀವಿ. ಒಂದಷ್ಟು ಬೋರ್ಡ್ಗಳಿಗೆ ಮಾತ್ರ ಸೀಮಿತ ಆಗುತ್ತೆ, ಪುಸ್ತಕಗಳಿಗೆ ಮಾತ್ರ ಸೀಮಿತ ಆಗಿರುತ್ತೆ. ಅಂತಹ ಒಂದು ಕಾಡನ್ನು ಉಳಿಸಿ ನಾಡನ್ನು ಬೆಳೆಸಿ ಅನ್ನುವಂತಹ ವಿಚಾರ. ಬಟ್ ಆದರೆ ನಿಮ್ಮ ವಿಚಾರಕ್ಕೆ ಬರೋದಾದರೆ, ಈ ಅರಣ್ಯವನ್ನು ಉಳಿಸೋದಾದರೂ ಆಗಲಿ, ರಕ್ಷಣೆ ಮಾಡುವಂತಹ ವಿಚಾರ ಬಂದಂತಹ ಸಂದರ್ಭದಲ್ಲಿ ನೀವು ಮೊದಲಿರ್ತೀರಿ. 100%. ಈಗಾಗಲೇ ಈ ಚಿಕ್ಕಮಗಳೂರು ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಹಸಿರು ಫೌಂಡೇಶನ್ ಅಂತಕ್ಕಂಥ ಒಂದು ಸಂಸ್ಥೆ ಮಾಡಿದ್ದಾರೆ ನಮ್ಮ ಹುಡುಗ. ನಾನೇ ಹೇಳಿ ಮಾಡಿಸಿದ್ದೀನಿ. ಆ ಸಂಸ್ಥೆಗೆ ನಾನು ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದೀನಿ. ಮೊನ್ನೆನೂ 1 ಲಕ್ಷ ಗಿಡ ನೆಡುವ ಕಾರ್ಯಕ್ರಮನ ಮಾಡಿ, ದೇವ್ರ ಮನೆ ಅಂತ ಒಂದು ಪ್ರವಾಸಿ ತಾಣ ಇದೆ ಮೂಡಿಗೆರೆಯಲ್ಲಿ, ಅಲ್ಲೇ ನಾನೇ ಚಾಲನೆ ಕೊಟ್ಟಿದ್ದು. ಅವ್ರಿಗೆಲ್ಲ ಹಸಿರು ಫೌಂಡೇಶನ್ಗೆ ಏನಿದೆ ಅದನ್ನು ನಾನು ಯಾವಾಗಲೂ ಅವ್ರ ಜೊತೆ ಇರ್ತೀನಿ. 1 ಲಕ್ಷ ಅಲ್ಲ, 100 ಲಕ್ಷ ಗಿಡ ನೆಡೋಕ್ಕೆ ನಾನು ಜೊತೆ ಆಗ್ತೀನಿ. ಇಡೀ ರಾಜ್ಯದಲ್ಲಿ ಆಗಬೇಕು ಕಾರ್ಯಕ್ರಮ, ಅದನ್ನ ಖಂಡಿತ ನಾನು ಮಾಡಿಸ್ತೀನಿ. ನಾನು ಈ ಅರಣ್ಯ ರಕ್ಷಣೆ ನಮ್ಮ ಹೊಣೆ. ಕಾಡು ಉಳಿದರೆ ನಾಡು. ನಮಗೆ ಇವತ್ತು ಎಷ್ಟು ಪೊಲ್ಯೂಷನ್, ಬೆಂಗಳೂರು ಅಲ್ಲಿ ಇಲ್ಲಿ ಹೋದ್ರೆ ಹೊಗೆ ಗಾಳಿ ನೋಡಿ, ಇಲ್ಲಿ ಪ್ರಕೃತಿ ಹೆಂಗಿದೆ.
ತುಂಬ ಚೆನ್ನಾಗಿ. ಕಾಡಿದ್ರೇ ಮಳೆ ಬೆಳೆ ನಾವು ಬದುಕೋದು. ಹಂಗಾಗಿ ಅರಣ್ಯ ರಕ್ಷಣೆ ನಾವು ಮಾಡೋಕ್ಕೆ ಪ್ರಮುಖ ಪಾತ್ರ ನಾನು ವಹಿಸ್ತೀನಿ. ಅವಾಗ ದಲಿತ ಯುವಕ ಒಬ್ಬ ಬೆಳೀತಾರೆ ಅಂದರೆ ಖುಷಿ ಪಡಬೇಕಾದ ವಿಚಾರನೇ. ಸಾಮಾನ್ಯವಾಗಿ ಅಷ್ಟು ಸುಲಭ ಅಲ್ಲ ಬೆಳೆಯೋದು. ಹೋರಾಟ ಇರ್ಬೋದು, ಇನ್ನೂ ವಿಚಾರಗಳಿರ್ಬೋದು, ಯಾವುದೇ ವಿಚಾರ ಇರ್ಬೋದು, ಹೋರಾಟ ಮಾಡಲಿ, ಅವ್ರು ಸಪೋರ್ಟ್ ಮಾಡ್ತೀವಿ. ಇನ್ನೂ ಹೆಚ್ಚು ಬೆಳಿಬೇಕು ಅಂತಲೇ ಆಸೆ. ಈಗ ಹೋರಾಟ ಸಾಲದು, ಇನ್ನೂ ಹೋರಾಟ ಮಾಡಬೇಕು, ಅವರು ಬೆಳಿಬೇಕು, ಹಲವಾರು ಪ್ರಶಸ್ತಿಗಳು ಸಿಗಬೇಕು. ಹೋರಾಟವನ್ನು ಮಾಡುವಂತಹ ಸಂದರ್ಭದಲ್ಲಿ ಇಡೀ ಜಿಲ್ಲೆಯ ಜನರ ಗಮನವನ್ನು ಸೆಳೆಯೋದ್ರಲ್ಲಿ ನೀವು ಯಶಸ್ವಿಯನ್ನು ಕಂಡಿದ್ದೀರಿ. ಅದ್ರ ಬಗ್ಗೆ, ಆ ದಿನಗಳ ಬಗ್ಗೆ ನೀವು ನೆನಪು ಮೇಡಮ್, ಈ ನಮ್ಮ ನಾಡಿನಲ್ಲಿ ರೈತರು ಇಷ್ಟು ಮುಖ್ಯನೋ ಕಾರ್ಮಿಕರು ಅಷ್ಟೇ ಮುಖ್ಯ. ರೈತರಿದ್ರೆ ನಮ್ಗೆ ಅನ್ನ, ಕಾರ್ಮಿಕರಿದ್ರೆ ನಮಗೆ ಬದುಕು. ಹಂಗಾಗಿ ಅವರು ಎರಡು ಕಣ್ಣುಗಳಿದ್ದಂಗೆ, ಅವ್ರಿಗೂ ನೋಡ್ಕೊಬೇಕು. ಕಾರ್ಮಿಕರಿಗೆ ಏನೇ ಸಮಸ್ಯೆ ಆದರೂ ನಾನು ಅಲ್ಲಿರ್ತೀನಿ. ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. ಇಲ್ಲಿ ಕಗ್ಲಿಪುರ ಅಂತಕ್ಕಂಥ ಒಂದು ಏರಿಯಾದಲ್ಲಿ ಒಂದು ಗಾರ್ಮೆಂಟ್ಸ್ ಇತ್ತು, ಸಾಯಿ ಗಾರ್ಮೆಂಟ್ಸ್ ಅಂತ. ಆ ಸಾಯಿ ಗಾರ್ಮೆಂಟ್ಸಲ್ಲಿ 2,000 ಜನ ಲೇಡೀಸು ಕೆಲಸ ಮಾಡ್ತಾಯಿದ್ರು. ಏಕಾಏಕಿ ಲಾಕೌಟ್ ಮಾಡ್ದ ಓನರು. ಏಕಾಏಕಿ ಲಾಕೌಟ್, ಯಾವುದೇ ಸೆಟ್ಲ್ಮೆಂಟ್ ಇಲ್ಲದೆ ನಿರಂತರವಾಗಿ 15 ದಿನ ಉಪವಾಸ ಕೂತಿದ್ದೆ. ಉಪವಾಸ ಕೂತಿ ಆ ಸಾಯಿ ಗಾರ್ಮೆಂಟ್ಸ್ ಓನರ್ ಮೇಲೆ FIR ರಿಜಿಸ್ಟರ್ ಮಾಡಿಸಿ 20 ಕೋಟಿ ಹೆಚ್ಚುವರಿ ಹಣ ಕೊಡಿಸ್ದೆ. 20 ಕೋಟಿ. ಅದು ನನಗೆ ಇವತ್ತು ಹಲವಾರು ಕಾರ್ಖಾನೆಗಳಲ್ಲಿ ರೈತರು ಇದು ಕಾರ್ಮಿಕರ ಪರವಾಗಿ ಹೋರಾಟ ಮಾಡಿದ್ದೀನಿ. ಜಯನೂ ಸಿಕ್ಕಿದೆ. ಖಂಡಿತ ನಾನು ಯಾವಾಗಲೂ ಕಾರ್ಮಿಕರ ಪರವಾಗಿ, ರೈತರ ಪರವಾಗಿ ಇರ್ತೀನಿ. ನನಗೆ ಹೆಮ್ಮೆ ಇದೆ ತುಂಬ. ಓಕೆ, ನೀವು ದುಡಿಯೋದು 100 ರೂಪಾಯಿ ಆದರೆ ನೀವು ಉಳಿಸ್ಕೊಳ್ತಾ ಇರೋದು 10 ರೂಪಾಯಿ. ಪರರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ, ಬೇರೆಯವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ. ನಿಮಗೆ ಆ ಥರ ಸಪೋರ್ಟ್ ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಫೀಲ್ ಆಗುತ್ತೆ? ತೃಪ್ತಿ ಕೊಡುತ್ತಾ? ಖಂಡಿತ ತೃಪ್ತಿ ಕೊಡೋದು. ನನಗೇನು ಬೇಜಾರೇ ಆಗಲ್ಲ. ನಾನು ಜಾಸ್ತಿ ಸಂಪಾದನೆ ಮಾಡಬೇಕು, ಜಾಸ್ತಿ ಸಮಾಜ ಸೇವೆ ಮಾಡಬೇಕು ಅನ್ಸುತ್ತೆ. ಒಟ್ಟಿನಲ್ಲಿ ನಿಮ್ಮ ಜೀವನವನ್ನು ಸಮಾಜ ಸೇವೆಗೆ ಅಂತ ಹೇಳಿ ಮುಡುಪಾಗಿಡೋದಕ್ಕೆ ನೀವು ಸಿದ್ಧರಾಗಿದ್ದೀರಿ. ಖಂಡಿತ. ನನ್ನ ಕೊನೆ ಉಸಿರಿರೋರ್ಗೂ ಈ ಸಮಾಜಕ್ಕೋಸ್ಕರ ಬದುಕ್ತೀನಿ, ಬಡವ್ರಿಗೋಸ್ಕರನೇ ಬದುಕ್ತೀನಿ. ಇನ್ನೊಂದು ವಿಚಾರ, ನಮ್ಮ ತಾಯಿ ಇಲ್ಲ, ಕಳೆದ 3 ವರ್ಷದಲ್ಲಿ ತೀರೋಗ್ಬಿಟ್ರು. ಅದು ನನಗೆ ಇವಾಗ ನೋವಿದೆ ತುಂಬ. ಯಾಕೆಂದರೆ ನನಗೆ ನನ್ನ ತಾಯಿ ಕೂಲಿ ನಾಲಿ ಮಾಡಿ ತುಂಬ ಕಷ್ಟಪಟ್ಟು ಸಾಕಿದ್ರು. ಪಾಪ ನನ್ನ ಮಗ ಚೆನ್ನಾಗಿರ್ಬೇಕು, ಒಬ್ಬನೇ ಮಗ ಚೆನ್ನಾಗಿರ್ಬೇಕು ಅಂದ್ಬಿಟ್ಟು ಪಾಪ ದುಡ್ಡನ್ನು ಪಾಪ ಎಲ್ಲ ಇಟ್ಟು ನನಗೆ ಒಳ್ಳೇದು ತಿನ್ಬೇಕು ನನ್ನ ಮಗ ನನ್ನ ತಂದೆ ಗೊತ್ತಿಲ್ಲದೆ ಕೊಡೋರು ನನಗೆ ದುಡ್ಡು. ತುಂಬ ಕಷ್ಟಪಟ್ಟು ಸಾಕಿದ್ರು. ನಾನು ಸುಖವಾಗಿ ನೋಡ್ಕೊಳ್ಳೋ ಟೈಮಲ್ಲಿ ಅವರಿಲ್ಲ. ಈ ಸಂದರ್ಭದಲ್ಲಿ ತಾಯಿ ಇದ್ದಿದ್ರೆ ಅವ್ರು ನಿಮ್ಮನ್ನು ಯಾವ ರೀತಿಯಾಗಿ ನೋಡ್ಕೊಳ್ತಾ ಇದ್ರು? ಯಾಕೆಂದರೆ ನೋಡಿ, ಪ್ರತಿಯೊಬ್ಬರ ಜೀವನದಲ್ಲೂ, ಅದು ಗಂಡು ಮಕ್ಕಳ ಜೀವನದಲ್ಲೂ, ಹೆಣ್ಮಕ್ಳಿಗಿಂತ ಗಂಡು ಮಕ್ಳಿಗಿಂತ ಈ ತಾಯಂದಿರಿಗೆ ಜಾಸ್ತಿ ಗಂಡ್ಮಕ್ಳ ಮೇಲೆ ಪ್ರೀತಿ ಜಾಸ್ತಿ ಹೆಣ್ಮಕ್ಳಿಗಿಂತ ಕಂಪೇರ್ ಮಾಡಿದ್ರೆ. ಮಗ 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 ಅನ್ನೋ ಜಾಸ್ತಿ ಅವ್ರಿಗೆ ಒಂದು ಕೈ ಮೇಲೆ ಇರುತ್ತೆ. ಸೊ ತಾಯಿ ಇದ್ದಿದ್ರೆ ಈ ಸಂದರ್ಭದಲ್ಲಿ ಅವರು ನಿಮ್ಮನ್ನು ಯಾವ ರೀತಿಯಾಗಿ ಪ್ರೇರೇಪಿಸ್ತಾ ಇದ್ರು? ತುಂಬ ಖುಷಿ ಪಡೋರು, ತುಂಬ ಸಪೋರ್ಟು ಮಾಡೋರು ನನ್ನ ಇದೆಲ್ಲ ನೋಡಿ. ತುಂಬ ಬಟ್ ಆದರೆ ತುಂಬ ಈ ಕೊರೋನಾ ಟೈಮಲ್ಲಿ ತೀರ್ಕೊಂಬಿಟ್ರು. ಏನಾಗಿತ್ತು? ಏನೋ ಒಂದು ಸ್ವಲ್ಪ ಹೆಲ್ತ್ ಶರೀರ ಸ್ವಲ್ಪ ಇಶ್ಯೂ ಆಗಿ ತೀರ್ಕೊಂಬಿಟ್ರು. ತುಂಬ ನೋವು ಇವತ್ತು ಕಾಡ್ತಿದೆ ನಾನು. ಪ್ರತಿಯೊಂದು ಕ್ಷಣನೂ ನಮ್ಮ ತಾಯಿನ ನೆನಪು ಮಾಡ್ಕೊತೀನಿ. ತಾಯಿ ಬಹಳ ಇಂಪಾರ್ಟೆಂಟ್ ಎಲ್ಲರ ಜೀವನದಲ್ಲೂ. ನಾವು ಮುದುಕರಾದರೂ ಸಹ ತಾಯಿ ಇದ್ದುಬಿಟ್ರೆ ನಮಗೇನೋ ಒಂಥರ ತೇಜಸ್ಸು. ಸೊ ಅವ್ರನ್ನ ತುಂಬ ಮಿಸ್ ಮಾಡ್ಕೊಳ್ತೀರಾ? ಪ್ರಪಂಚದಲ್ಲಿ ಅವರೆಲ್ವ ತಾಯಿನಲ್ವ ಮುಖ್ಯ? ಅವರೇ ದೇವರು. ಹೌದು, ಖಂಡಿತ. ನಾವು ಒಂದು ಕಷ್ಟಕಾಲದಲ್ಲಿ ನಾವು ಅವನ್ನ ಬೆಳೆಸಿರೋದು. ಬಡತನ, ತುಂಬ ಬಡತನ ಆದರೂ ಕಷ್ಟದಲ್ಲಿ ಬೆಳೆಸಿ ಒಬ್ಬ ಮಗ ಹುಟ್ಟಕ್ಕೆ ಅವನು ಪ್ರಯತ್ನ ಬೇರೆ ಮಾಡ್ದ. ಯಾಕೋ ಇವೆಲ್ಲ ಬುಟ್ಟಿ ನೀನು ಏನಕ್ಕೋ ಇವೆಲ್ಲ ಮಾಡೋದು ಅಂತ. ಪರೂರು ಸೇವೆ, ಪರೂರು ಉಪಕಾರ ಮಾಡೋದು ಒಳ್ಳೆಯದು ಅಂದ. ಅವನು ಒಬ್ಬರನ್ನೊಂಥರ ನೋಡಿದರೆ ಅವನು ಈ ಮಟ್ಟ ಬೆಳೀತಿರ್ಲಿಲ್ಲ. ಭಗವಂತ ಅವನಿಗೆ ಇದು ಒಂದು ದಾರಿ ಕೊಡ್ತಿರ್ಲಿಲ್ಲ. ಅವನು ಎಲ್ಲರೂ ಒಂದು ಭಾವನೆಯಿಂದ, ಒಂದು ಗುರಿಯಿಂದ ಎಲ್ಲರನ್ನೂ ಭಾವನಿಸ್ಕೊಂಡು ಒಂದು ಗುರಿಯಿಂದ ಓದೋದಕ್ಕೆ ಆ ದೇವರು ಮೇಲಿಂದ ಅವನಿಗೊಂದು ಕರುಣೆ ಕೊಟ್ಟ ಅಷ್ಟೆ. ಹೆಣ್ಣು ಮಕ್ಕಳಿಗೆ ಆಗಲಿ ಗಂಡು ಮಕ್ಕಳಿಗೆ ಆಗಲಿ ತಾಯಿಗಿರುವಂಥ ಪ್ರೀತಿ ವಿಶ್ವಾಸ ತಂದೆಗಿರಲ್ಲ. ತಂದೆಗಿರ್ತದೆ ಅಂದರೆ ಅಷ್ಟು ವಿಶ್ವಾಸ ಇರಲ್ಲ. ಯಾಕೆಂದರೆ ಹೊಟ್ಟೆನ ಊಟ ಕೊಟ್ಟು ಬಟ್ಟೆ ಒಗೆದು ಸ್ನಾನ ಮಾಡಿಸಿ ಮಕ್ಕಳು ಸಾಕಿರೋರು ತಾಯಿ. ಅದಕ್ಕೋಸ್ಕರ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಆಗಲಿ ತಾಯಿ ಇರಬೇಕು, ಗಂಡು ಮಕ್ಕಳಿಗೆ ಆಗಲಿ ತಾಯಿ ಇರಬೇಕು. ಅದು ಮನೇಲಿ ಒಂದು ಭೇಟಿ ಇದ್ದಂಗೆ. ಕಳ್ಕೊಂಡು ಏನೋ ಗಾಚಾರ ನಮ್ಮ ಟೆಂಪ್ಸ್ ಸರೋದಿಲ್ಲ. ಹಾಗನ್ಸುತ್ತೆ ನಾವು ಒಂದು ಕಾಲದಲ್ಲಿ ಕಷ್ಟದಲ್ಲಿದ್ದು ಇವತ್ತು ಈ ಮಟ್ಟಿಗೆ ಮಾಡ್ತಾವನೆ ಅಂದರೆ ಅದೇನೋ ಆ ಯೋಗದಲ್ಲಿ ಹುಟ್ಟಿರ್ಬೋದು, ಏನೋ ಮಾಡ್ಬೋದು. ಇದರಲ್ಲೇನು ಸಂತೋಷವಾಗಿರ್ತೀವಿ. ಎಲ್ಲ ಜನಗಳಿಗೆ ಬೇಗ ಸ್ಪಂದಿಸುವಂಥ ವ್ಯಕ್ತಿ. ಮತ್ತು ಸ್ಕೂಲ್ ಮಕ್ಳಿಗಿರ್ಬೋದು, ಮತ್ತು ವೃದ್ಧರಿಗಿರ್ಬೋದು, ಅದಾದಮೇಲೆ ಯಾವುದೇ ಥರ ಜನಗಳಿಗೆ ಮಧ್ಯ ಆಕ್ಸಿಡೆಂಟ್ ಆಗೋದು ಆ ಥರ ಇದ್ದಾಗ ಬೇಗ ಸ್ಪಂದಿಸುವಂಥ ವ್ಯಕ್ತಿ.
ಮತ್ತು ಮುಂದಿನ ದಿನಗಳಲ್ಲಿ ಒಳ್ಳೆಯ ಉತ್ತಮವಾದ ಅಭ್ಯರ್ಥಿಯಾಗಿ ಬೆಳೀಲಿ, ನಮಗೂ ಆಸೆ ಇದೆ. ಯುವ ಪೀಳಿಗೆಗಳಿಗೆ ಏನು ಸಂದೇಶ ರವಾನೆ ಮಾಡ್ತೀರಾ? ಯಾಕೆಂದರೆ ಇತ್ತೀಚಿನ ಯೂತ್ಸ್ನ ನಾವು ಗಮನಿಸ್ತಾ ಬರೋದಾದರೆ ರಾಜಕೀಯಗಳ ಬಗ್ಗೆ ಗೊತ್ತಿಲ್ಲ ಅವ್ರುಗಳಿಗೆ, ಶಾಲೆಯಲ್ಲಿಯೇ ಒಂದಷ್ಟು ದುಶ್ಚಟಗಳಿಗೆ ಅವರು ಅಡಿಕ್ಟ್ ಆಗ್ತಾ ಇದ್ದಾರೆ ಕೆಲವರು. ಇನ್ನು ನಮ್ಮ ಕಾಲವನ್ನು ನಾವು ನೆನಪಿಸ್ಕೊಳ್ತಾ ಹೋಗೋದಾದರೆ ನೋಡಿ, ನಮ್ಗಳಿಗೆ ಅಂಟಿಲ್ ನಾವು ಸೆಕೆಂಡ್ PUC ಮುಗಿಯೋವರೆಗೂ ಈ ಪ್ರೀತಿ ಪ್ರೇಮ ಅನ್ನೋದು ಏನೂ ಗೊತ್ತೇ ಇರಲಿಲ್ಲ. ಬಟ್ ಈಗಿನ ಯುವ ಪೀಳಿಗೆ ಹಾಗಿಲ್ಲ, ಸಾಕಷ್ಟು ದುಶ್ಚಟಗಳಿಗೆ ಅವರು ಅಡಿಕ್ಟ್ ಆಗ್ತಾ ಇದ್ದಾರೆ. ಅಂಥ ಯುವ ಪೀಳಿಗೆಗೆ ಏನು ಹೇಳ್ತೀರಿ? ಅಂತ ನಿಮಗೇನಾದರೂ ಒಂದು ಆಪ್ಷನ್ ಸಿಕ್ಕಿ ನೀವು ಯುವ ಪೀಳಿಗೆಯನ್ನು ಯಾವ ರೀತಿಯಾಗಿ ಚೇಂಜ್ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತೀರಿ ಅಂತ? ಖಂಡಿತ ಮೇಡಮ್, ನಾನು ಇತ್ತೀಚಿನ ದಿನಗಳಲ್ಲಿ ತುಂಬ ಯುವಕರನ್ನ ನೋಡಿದ್ದೀನಿ, ಮತ್ತು ನನ್ನ ಜೊತೆನೂ ಸಮಾಜದಲ್ಲಿ ಬರ್ತಾರೆ. ಕೆಲವರು ಒಳ್ಳೆಯವರಾಗಿದ್ದಾರೆ, ಕೆಲವರು ಮನೆಗೆ ತಂದೆ ತಾಯಿ ಮಾತು ಕಟ್ಕೊಂಡು ಜವಾಬ್ದಾರಿ ತಗೊಂಡು ಕೆಲವರು ಹುಡುಗರುಗಳು ಪಾಪ ಕೆಲಸ ಮಾಡ್ಕೊಂಡಿದ್ದಾರೆ. ಕೆಲವರು ಇನ್ನೂ ಕೆಟ್ಟ ದುಶ್ಚಟಗಳಿಗೆ ಬಲಿಯಾಗ್ತಾಯಿದ್ದಾರೆ. ಅವ್ರಿಗೆಲ್ಲ ನಾನು ಒಂದು ಸಂದೇಶ ಏನು ಹೇಳ್ತೀನಿ ಅಂದರೆ, ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗಬೇಡಿ. ನಿಮ್ಮನ್ನು ನಂಬ್ಕೊಂಡು ನಿಮ್ಮ ತಂದೆ ತಾಯಿ, ನಿಮ್ಮ ಅಕ್ಕ ತಂಗಿ, ಅಣ್ಣ ತಮ್ಮ ಇರ್ತಾರೆ. ನೀವು ಸಮಾಜದಲ್ಲಿ ಮಾದರಿಯಾಗುವಂಥ ಕೆಲಸ ಮಾಡಿ, ಸಮಾಜಕ್ಕೆ ಒಂದು ಒಳ್ಳೆ ಯುವಕರಾಗಿ ಬದುಕಿ, ಚೆನ್ನಾಗಿ ಓದಿ, ವಿದ್ಯಾವಂತರಾಗಿ ಒಂದು ಒಳ್ಳೆ ಅಧಿಕಾರಿಯಾಗಿ ನೂರಾರು ಜನಕ್ಕೆ ಹೆಲ್ಪ್ ಮಾಡಿ. ನೀವು ಅದು ಹೆಲ್ಪ್ ಮಾಡಿದ್ರೆ ನಿಮ್ಮ ಮಕ್ಕಳನ್ನ ಕಾಯುತ್ತೆ. ದಯವಿಟ್ಟು ಯಾರು ಕೆಟ್ಟವರಾಗಬೇಡಿ, ಒಳ್ಳೆಯವರಾಗಿ. ಈಗಿನ ಯುವಕರೇ ಮುಂದಿನ ಭವಿಷ್ಯ. ಭಾರತದ ಕರ್ನಾಟಕದಲ್ಲಿ ಅವರೇ ನಾಯಕರು. ಹಾಗಾಗಿ ಎಲ್ಲ ಯುವಕರುಗಳು ಒಂದು ಒಳ್ಳೆ ರೀತಿಲಿ ಹೋಗಿ ಅಂತ ಮಾತು ಹೇಳ್ತೀನಿ. ಸರ್, ಇತ್ತೀಚೆಗೆ ನಾನೊಂದು ವಿಚಾರವನ್ನು ಕೇಳ್ಪಟ್ಟಿದ್ದೀನಿ. ನಾನು ಸುದ್ದಿಯನ್ನು ಓದುವಂತಹ ಸಂದರ್ಭದಲ್ಲಿ ಈ ವಿಚಾರ ಕೇಳ್ಪಟ್ಟಿದ್ದೀನಿ, ಮತ್ತು ನಿಮ್ಮ ಹೆಸರನ್ನು ಕೂಡ ಕೇಳ್ಪಟ್ಟಿದ್ದೀನಿ. ಅಂಗನವಾಡಿ ಶಿಕ್ಷಕರು ಅಪಘಾತದಿಂದಾಗಿ ಸಾವನ್ನಪ್ತಾರೆ. ಅದು ಡ್ಯೂಟಿಯಲ್ಲಿ ಇರುವಂತಹ ಸಂದರ್ಭದಲ್ಲೇ. ಬಟ್ ಆದರೆ ಸರ್ಕಾರ ಅದಕ್ಕೆ ಕೇರೆ ಅಂತನೂ ಅನ್ನೋದಿಲ್ಲ. ಸೊ ಆಗ ನೀವು ನಿಂತು ಹೋರಾಟವನ್ನು ಮಾಡಿದ್ದೀರಿ. ಆ ಸಂದರ್ಭ ಹೇಗಿತ್ತು ಅಂತ ಹೇಳಿ. ಮೇಡಮ್, ಅದು ಇತ್ತೀಚಿನ ದಿನಗಳಲ್ಲಿ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಪ್ರೀತಾ ಅಂತಕ್ಕಂಥ ಒಂದು ಅಂಗನವಾಡಿ ಶಿಕ್ಷಕಿ 2 ವೀಲರಲ್ಲಿ ಹೋಗ್ಬೇಕಂದ್ರೆ ಏನೋ ಈ ರಸ್ತೆ ಕಳಪೆ ಕಾಮಗಾರಿ ಒಂದು ಅವಘಡದಿಂದ ಹಿಂದೆ ಒಂದು ಕ್ರಷರ್ ಲಾರಿ ಬಂದು ಫುಲ್ಲು ಬಾಡಿ ಸಂಪೂರ್ಣವಾಗಿ ಪೀಸಾಗಿ ಆ ಹುಡುಗಿ ಅಪಘಾತದಲ್ಲಿ ಮೃತಪಟ್ಟಿತ್ತು. ತುಂಬ ಅದು ಹೇಳ್ಕೊಳ್ಳಿಕ್ಕೆ ನೋಡಲಿಕ್ಕೆ ಭಾಳ ಮನಸ್ಸಿಗೆ ತುಂಬ ನೋವಾಗುತ್ತೆ. ಅಂಥ ಕ್ರೂರ ಪರಿಸ್ಥಿತಿಯಲ್ಲಿ ಆ ಹುಡುಗಿ ತೀರೋಗಿತ್ತು. ಅವ್ರ ಮನೆಗೂ ಸಹ ಭೇಟಿ ಮಾಡಿದ್ದೆ. ತುಂಬ ಕಡು ಬಡತನ ಮೇಡಮ್. ಅವ್ರ ತಂದೆ ಇಲ್ಲ. ಆ ಹುಡುಗಿ ಮನೆ ಜವಾಬ್ದಾರಿ ತಗೊಂಡು ತಮ್ಮನ್ನು ಓದಿಸ್ಕೊಂಡು, ಅವ್ರ ತಾಯಿ ಇದ್ದಾರೆ ಪಾಪ, ವಯಸ್ಸಾಗಿರೋ ತಾಯಿ. ಪಾಪ ಅವ್ರಿಗೆ ಏನೋ ಪರಿಹಾರ ಸರ್ಕಾರದಿಂದ ಅಂಗನವಾಡಿ ಶಿಕ್ಷಕಿ 50,000 ಏನೋ ಕೊಟ್ಟಿದ್ದಾರೆ, ಏನೋ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ. ಆ 50,000 ರೂಪಾಯಿ ಏನಕ್ಕೆ ಸಾಕಾಗತ್ತೆ ಪಾಪ? ಆನ್ ಡ್ಯೂಟಿಲಿ ಸತ್ತಿರೋದು ನೋಡಿ. ಇವತ್ತೊಂದು ದಿನ ಎಲ್ಲ ಇವಾಗ ನಮ್ಮ ರೈತರು ಏನಾರ ಆನೆ ಇದರಲ್ಲಿ ಏನಾರ ಇದಾದಾಗ ಒಂದು 15 ಲಕ್ಷ ಪರಿಹಾರ ಕೊಡ್ತಾರೆ. ಪಾಪ ಈ ಹುಡುಗಿಗೂ ಕೊಡಲಿ ಒಂದು 15 ಲಕ್ಷ. ನಾನು ಒತ್ತಾಯ ಮಾನ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ, ಮಾನ್ಯ DK ಶಿವಕುಮಾರ್ ಸಾಹೇಬ್ರಿಗೆ ನಾನು ಒತ್ತಾಯ ಮಾಡ್ತೀನಿ. ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಒತ್ತಾಯ ಮಾಡ್ತೀನಿ. ಆ ಹುಡುಗಿಗೆ ಒಂದು 20 ಲಕ್ಷ ಅವರು ಪರಿಹಾರ ಕೊಡಲಿ. ಆ ಸಂಸಾರ ತುಂಬ ಕಷ್ಟದಲ್ಲಿದೆ ನೋಡಿ. ಆ ಹುಡುಗಿದು ಏನು ತಪ್ಪಿಲ್ಲ. ಅಲ್ಲಿ ಏನೋ ಕಳಪೆ ಕಾಮಗಾರಿ, ಅವನೊಬ್ಬ ಗುತ್ತಿಗೆದಾರ ಮತ್ತು ಆ ಇಂಜಿನಿಯರ್, ಬಿಲ್ ಮಾಡಿರ್ತಕ್ಕಂಥ ಇಂಜಿನಿಯರ್ ಆ ಸಾವಿಗೆ ನೇರ ಕಾರಣ ಅವರೇ. ಯಾಕಂದರೆ ಕಳಪೆ ಕಾಮಗಾರಿ ಮಾಡಲಿಲ್ಲ ಅಂದ್ರೆ ಆ ಹುಡುಗಿ ಯಾಕೆ ಸಾಯ್ತಾ ಇಲ್ಲೋ? ಕಳಪೆ ಕಾಮಗಾರಿ ಅವ್ರು ದುಡ್ಡು ಮಾಡಲಿಕ್ಕೆ ಒಂದು ಹುಡುಗಿ ಜೀವನನ ಬಲಿ ತಗೊಂಬಿಟ್ರು. ಅದು ತುಂಬ ಭಾಳ ಘೋರ ದುರಂತ. ನಾನು ಅದು ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು ಅಂತ ನಾನು ಆಲ್ರೆಡಿ ಮಾತುಕತೆ ಮಾಡಿ ಫಿಕ್ಸ್ ಮಾಡಿದ್ದೀನಿ. ಆದರೆ ಮೂಡಿಗೆರೆಯಿಂದ ವಿಧಾನಸೌಧಕ್ಕೆ ಪಾದಯಾತ್ರೆ ಮಾಡಿದೆ ನನ್ನ ಕಾರ್ಯಕರ್ತರು. ನಾನು ಹಲವಾರು ಹೋರಾಟ ಮಾಡಿದ್ದೀನಿ, ಅದರಲ್ಲೂ ಇದು ಒಂದು. ಬಟ್ ಆ ಹುಡುಗಿಗೆ ನ್ಯಾಯ ಸಿಗಬೇಕು, ಸಂಸಾರಕ್ಕೆ ಒಂದು ರಕ್ಷಣೆ ಮತ್ತು ದುಡ್ಡು ಕೊಡಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತೀನಿ. ಓಕೆ, ನೀವೇ ಹೇಳ್ತಾ ಇದ್ರಿ ಈಗ ಆ ಒಂದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿ ಮನೆಗಳು ಅಷ್ಟಕ್ಕಷ್ಟೇ. ಯಾಕೆಂದರೆ ಮರಳಿನಿಂದ ಕಟ್ಕೊಂಡಿರ್ತಾರೆ, ಮಣ್ಣಿನಿಂದ ಕಟ್ಕೊಂಡಿರ್ತಾರೆ ಮನೆಯೇ ಅಂತ ಹೇಳಿ. ಈಗ ಮಳೆಗಾಲ ಇದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ಮನೆಯನ್ನು ಕಳೆದುಕೊಂಡ್ರು. ನೀವು ಪ್ರಾಣನೂ ಕಳ್ಕೊಂಡಿದ್ದಾರೆ. ಹೌದು, ಪ್ರಾಣನೂ ಕಳೆದುಕೊಂಡಿದ್ದಾರೆ, ಮನೆಯೂ ಕೂಡ ಕಳೆದುಕೊಂಡಿದ್ದಾರೆ. ಎಷ್ಟೋ ಜನ ತಮ್ಮ ತಂದೆ ತಾಯಿನ ಕಳ್ಕೊಂಡಿದ್ದಾರೆ, ಮಕ್ಕಳು ತಬ್ಬಲಿಗಳಾಗಿದ್ದಾರೆ. ಅಂಥವ್ರಿಗೆ ನೀವು ಸಪೋರ್ಟ್ ಕೂಡ ಮಾಡಿದ್ದೀರಿ. ಆ ಒಂದು ಕ್ಷಣವನ್ನು ಮೆಲುಕು ಹಾಕೋದಾದರೆ? ಖಂಡಿತ ಮೇಡಮ್. ಲಾಸ್ಟ್ ಟೈಮು 2020-21ರಲ್ಲಿ ತುಂಬ ಮಳೆ ಹಾನಿ ಅಂಥ ಸಂದರ್ಭದಲ್ಲಿ ಹಲವಾರು ಮನೆಗಳು
ಬಿದ್ದೋಗಿದ್ದೋ, ಪ್ರಾಣ ಹಾನಿಯಾಗಿತ್ತು. ಅಂಥ ಸಂದರ್ಭದಲ್ಲಿ ನಾನು ಕೂಡ ಮನೆಗೆ ಎಲ್ಲ ಪ್ರತಿಯೊಂದು ಮನೆ ತಾಲೂಕು ಕಚೇರಿಯಿಂದ ಎಲ್ಲ ವರದಿ ತರಿಸ್ಕೊಂಡು ಅವ್ರಿಗೆಲ್ಲ ನಾನು ಖಂಡಿತ ಅವ್ರ ಮನೆಗೆ ಖುದ್ದಾಗಿ ನಾನೇ ಹೋಗಿ ಸಹಾಯ ಮಾಡಿದ್ದೀನಿ. ನನ್ನ ಕೈಲಾದ ಸಹಾಯನ ಪ್ರತಿಯೊಂದು ಮನೆಗೂ ಭೇಟಿ ಮಾಡಿ ಕೊಟ್ಟಿದ್ದೀನಿ. ಸರ್, ನಿಮ್ಮ ಜೀವನದ ಗೇಮ್ ಚೇಂಜರ್ ಯಾರು? ಡಾಕ್ಟರ್ ಸಂತೋಷ್ ಕುಮಾರ್, ಮಂಗಳೂರಿನ ಅಪರ ಜಿಲ್ಲಾಧಿಕಾರಿಗಳು. ನನ್ನ ಜೀವನದ ಗೇಮ್ ಚೇಂಜರೇ ಅವರು. ಓಕೆ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಇದ್ದು ನಿಮ್ಮ ಜೀವನದ ಬಗ್ಗೆ ಮತ್ತು ಸಮಾಜವನ್ನು ಯಾವ ರೀತಿಯಾಗಿ ಬದಲಾಯಿಸಬೇಕು ಅನ್ನುವಂತಹ ಒಂದಷ್ಟು ಆಸೆಗಳನ್ನು ಇಟ್ಕೊಂಡಿದ್ದೀರಿ ಮತ್ತು ಈಗಾಗಲೇ ಒಂದಷ್ಟು ಹೋರಾಟಗಳನ್ನು ಮಾಡ್ಕೊಳ್ತಾ ಬಂದಿದ್ದೀರಿ. ಆ ಹೋರಾಟ ಹೀಗೆ ಮುಂದುವರಿಲಿ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದ. ನಿಮಗೂ ಕೂಡ ಧನ್ಯವಾದಗಳು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.